ಈಗ ನೋಡೋಣ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್. ಕಲಬುರಗಿ ಜೈಲಿನಲ್ಲಿ ಕೈದಿಗಳ ಕಳ್ಳಾಟಕ್ಕೆ ಜೈಲು ಅಧೀಕ್ಷಕಿ ಅನಿತಾ ಬ್ರೇಕ್ ಹಾಕಿದ್ರು. ಜೈಲಿನಲ್ಲಿ ಬೀಡಿ ಸಿಗರೇಟ್ ಗುಟ್ಕಾ ಬಂದ್ ಮಾಡಿಸಿದ್ರು. ಈ ಆದೇಶ ಖಂಡಿಸಿ ಕೈದಿಗಳು ಪ್ರತಿಭಟನೆ ನಡೆಸಿದ್ರು. ಇದೀಗ ಅನಿತಾರ ಕಾರು ಸ್ಫೋಟಿಸುವುದಾಗಿ ಅಪರಿಚಿತ ಬೆದರಿಕೆ ಹಾಕಿದ್ದಾನೆ. ಸದ್ಯ ಸಿಸಿಟಿವಿ ಕಣ್ಗಾವಲಿನಲ್ಲೇ ಕಾರು ಪಾರ್ಕಿಂಗ್ ಮಾಡ್ತಿದ್ದು ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಆಸ್ ಪರ್ ನಿಯಮಗಳ ಪ್ರಕಾರ ನಾವು ಕೆಲಸ ಮಾಡೋಕೆ ಹೋದರೆ ಈ ರೀತಿಯಾಗಿ ಇಷ್ಟು ಸಡನ್ ಆಗಿ 1.5 ತಿಂಗಳಲ್ಲೇ ಇದೆಲ್ಲ ಪ್ಲಾನ್ ಮಾಡ್ತಾರೆ ಅಂತ ಹೇಳಿದರೆ ಇದು ಸ್ವಲ್ಪ ಒಂಥರ ಬ್ಲ್ಯಾಕ್ ಮೇಲ್ ಅನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಇದರಲ್ಲಿ ಸೀರಿಯಸ್ ಇಶ್ಯೂ ಅಂತ ಕನ್ಸಿಡರ್ ಮಾಡಬೇಕಾಗಿದೆ. ರಾಯಚೂರು ನಗರದ ಗದ್ವಾಲ್ ರಸ್ತೆಯಲ್ಲಿನ ಕೊರವರ ಓಣಿಯಲ್ಲಿ ಸೇಂದಿ ಮಾರ್ತಿದ್ದ ಆರೋಪಿ ಹನುಮಂತ ಲಾಕ್ ಆಗಿದ್ದಾನೆ. ನವೆಂಬರ್ 5ರಂದು ಸಣ್ಣ ವೀರೇಶ್ ಎಂಬಾತನ ಮನೆ ಮೇಲೆ ದಾಳಿ ನಡೆಸಲಾಗಿತ್ತು. ಆದರೆ ತನ್ನನ್ನೇ ಬಂಧಿಸೋಕೆ ಬಂದಿದ್ದಾರೆ ಅಂತ ಹನುಮಂತ ಎಸ್ಕೇಪ್ ಆಗಲು ಹೋಗಿ ಕಾಲು ಮುರಿದುಕೊಂಡಿದ್ದ. ಆದರೆ ಆಸ್ಪತ್ರೆಯಿಂದ ಬಂದು ಮನೆ ದೇವರ ಮಡಿಕೆಗಳಲ್ಲಿ ಮತ್ತೆ ಸೇಂದಿ ಸಂಗ್ರಹಿಸಿ ಮಾರ್ತಿದ್ದ. ಈಗ ಲಾಕ್ ಆಗಿದ್ದಾನೆ.